ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋ ಬಗ್ಗೆ ಜೂನ್ 2024ರಲ್ಲಿ ಪ್ರಸ್ತುತ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾತುಕತೆ ನಡೆಸಿದೆ ಅಂತ ಸಚಿವರಾದ ಎಂ.ಬಿ. ಪಾಟೀಲ್ ಮಾಹಿತಿ ನೀಡಿದ್ದರು. ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋ ಹಿಂದಿನ ಉದ್ದೇಶವೇನು ಮತ್ತು ಎರಡನೇ ಏರ್ಪೋರ್ಟ್ನ ಅವಶ್ಯಕತೆ ಏಕಿದೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನಲ್ಲಿ ಅದಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದರೂ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಮಾತುಕತೆ ನಡೆಸಿದೆ. ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿಯಲ್ಲಿದೆ. ಟರ್ಮಿನಲ್ 1 ಮತ್ತು 2ರಲ್ಲಿ ಪ್ರತಿದಿನ 1 ಲಕ್ಷಕ್ಕೂ ಅಧಿಕ ಮಂದಿ ಪ್ರಯಾಣಿಸುತ್ತಾರೆ. ಈ ವಿಮಾನ ನಿಲ್ದಾಣವಲ್ಲದೆ HAL ವಿಮಾನ ನಿಲ್ದಾಣ ಕೂಡ ಬೆಂಗಳೂರಿನಲ್ಲಿದ್ದು, ಇಲ್ಲಿ ಕೇವಲ VIP ವಿಮಾನಗಳಿಗೆ ಮಾತ್ರ ಅವಕಾಶ ಕೊಡಲಾಗುತ್ತಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 24 ಮೇ 2008ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 4,000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಸಿಟಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕದ ಮೊದಲ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಆಗಿದೆ. ಈ ಏರ್ಪೋರ್ಟ್ನ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ವರ್ಷಕ್ಕೆ 3,75,00,000 ಜನ ಪ್ರಯಾಣ ಮಾಡುತ್ತಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ 46,67,000 ಜನ ಪ್ರಯಾಣ ಮಾಡುತ್ತಾರೆ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭಾರತದಲ್ಲೇ 3ನೇ ಅತಿ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಗಳ ಪಟ್ಟಿಯಲ್ಲಿದೆ. ಏಷ್ಯಾದಲ್ಲಿ 25ನೇ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಕೂಡ ಹೌದು. ಪ್ರಪಂಚದಲ್ಲಿ 56ನೇ ಬ್ಯುಸಿಯೆಸ್ಟ್ ಏರ್ಪೋರ್ಟ್. 2023-24ರಲ್ಲಿ ಸುಮಾರು 4,39,000 ಟನ್ಸ್ ಕಾರ್ಗೋವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2 ಟರ್ಮಿನಲ್ಗಳಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನು ಮಾಡಲಾಗುತ್ತೆ. 2 ರನ್ವೇಗಳಿವೆ. 2ನೇ ಟರ್ಮಿನಲ್ ಅನ್ನು 6ನೇ ಡಿಸೆಂಬರ್ 2019ರಂದು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅವರು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮುಖಾಂತರ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಫೆಸಿಲಿಟಿಗಳು ಇದ್ದರೂ ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಪ್ರಮುಖ ಕಾರಣ, ಪ್ರತಿ ವರ್ಷ ಬೆಂಗಳೂರಿನಲ್ಲಿ 10 ಲಕ್ಷಕ್ಕೂ ಅಧಿಕ ಮಂದಿ ಪ್ರಯಾಣ ಮಾಡುತ್ತಿದ್ದಾರೆ. ಇದಲ್ಲದೆ 2026ರ ವೇಳೆಗೆ ನಮ್ಮ ಮೆಟ್ರೋ ಕೂಡ ಏರ್ಪೋರ್ಟ್ವರೆಗೆ ಟ್ರಾವೆಲ್ ಮಾಡೋದ್ರಿಂದ ಮುಂದಿನ 10 ವರ್ಷದೊಳಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ದುಪ್ಪಟ್ಟಾಗುತ್ತದೆ. ರೂಲ್ಸ್ ಪ್ರಕಾರ 2033ರವರೆಗೆ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣ ಮಾಡಲು ಅವಕಾಶವಿಲ್ಲ. ಆದರೆ ಮುಂದಿನ 10 ವರ್ಷಗಳಾದ ಮೇಲೆ ಇನ್ನೊಂದು ಏರ್ಪೋರ್ಟ್ ಅವಶ್ಯಕವೆಂದು ಪ್ರಸ್ತುತ ಸರ್ಕಾರ ವಾದ ಮಾಡುತ್ತಿದೆ. ಇದಲ್ಲದೆ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡೋ ಬಗ್ಗೆ ಚಿಂತನೆ ನಡೆಸುತ್ತಿರುವಾಗಲೇ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ನಡೆಸಲು ಪ್ರಮುಖ ಕಾರಣ BMRCL ಮತ್ತು ಚೆನ್ನೈ ಮೆಟ್ರೋ ರೈಲ್ವೆ ನಿಗಮ ಹೊಸೂರುವರೆಗೂ ಮೆಟ್ರೋ ವಿಸ್ತರಣೆ ಮಾಡುತ್ತಿರುವುದು. ಈ ಹೊಸೂರು ಭಾಗದ ಮೆಟ್ರೋ ಲೈನ್ ವಿಸ್ತರಣೆಯಾಗಿ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣವಾದರೆ ತಮಿಳುನಾಡು ಸರ್ಕಾರ ಹೊಸ ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಿ ತಮಿಳುನಾಡು ರಾಜ್ಯಕ್ಕೆ ಹೆಚ್ಚು ಆದಾಯ ಮಾಡೋ ಬಗ್ಗೆ ಚಿಂತನೆ ನಡೆಸಿದೆ. ಈಗಾಗಲೇ ನಮ್ಮ ಬೆಂಗಳೂರಿಗೆ ಪಕ್ಕದ ರಾಜ್ಯಗಳಾದ ತೆಲಂಗಾಣ ಮತ್ತು ತಮಿಳುನಾಡು ಹೆವಿ ಕಾಂಪಿಟೇಷನ್ ಕೊಡುತ್ತಿದೆ. ಹೊಸೂರುವರೆಗೆ ಮೆಟ್ರೋ ವಿಸ್ತರಣೆಯಾದರೆ ನಮ್ಮ ಬೆಂಗಳೂರಿನ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ. ಇದನ್ನು ಪ್ರಸ್ತುತ ರಾಜ್ಯ ಸರ್ಕಾರ ಮನಗಂಡು ಹೊಸೂರುವರೆಗೂ ಮೆಟ್ರೋ ವಿಸ್ತರಣೆಯನ್ನು ಸದ್ಯದ ಮಟ್ಟಿಗೆ ಕೈ ಬಿಡುವ ಸಾಧ್ಯತೆ ಇದೆ. ಹೊಸೂರುವರೆಗೂ ಮೆಟ್ರೋ ವಿಸ್ತರಣೆ ನಮ್ಮ ಬೆಂಗಳೂರಿಗೆ ಸದ್ಯದ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಹೊಸೂರಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಲು ಪ್ರಮುಖ ಕಾರಣ, ಕಳೆದ 20 ವರ್ಷಗಳಿಂದ ಹೊಸೂರು ದೊಡ್ಡ ಕೈಗಾರಿಕಾ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳ ಹಬ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ TVS ಮೋಟಾರ್ ಕಂಪನಿ, ಅಶೋಕ ಲೇಲ್ಯಾಂಡ್, ಟೈಟಾನ್ ಮತ್ತು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಬೀಡು ಬಿಟ್ಟಿವೆ. ಅದಲ್ಲದೆ ಬೆಂಗಳೂರಿನಿಂದ ಹೊಸೂರಿಗೆ ಕೇವಲ 40 ಕಿಲೋಮೀಟರ್ ಪ್ರಯಾಣ. ಹೆಚ್ಚಿನ ಸಂಖ್ಯೆಯ ಕೆಲಸಗಾರರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಾಸಿಸುತ್ತಿದ್ದಾರೆ. ಹೊಸೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡಬೇಕಾದ್ರೆ 2 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ. ಇನ್ ಕೇಸ್ ಹೊಸೂರಲ್ಲಿ ಏರ್ಪೋರ್ಟ್ ಆದರೆ 30 ನಿಮಿಷಕ್ಕೆ ಏರ್ಪೋರ್ಟ್ ತಲುಪಬಹುದು ಎಂದು ಹೇಳಲಾಗುತ್ತದೆ. ಆದರೆ ಇಂಡಿಯನ್ ಗೌರ್ಮೆಂಟ್ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಯಮದ ಪ್ರಕಾರ ಯಾವುದೇ ಹೊಸ ಏರ್ಪೋರ್ಟ್ ನಿರ್ಮಾಣವಾಗಬೇಕಾದರೆ ಪ್ರಸ್ತುತ ಇರುವ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ
150 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣವಾಗಬೇಕು. ಅದು 25 ವರ್ಷಗಳ ನಂತರದಲ್ಲಿ. ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಿ 16 ವರ್ಷಗಳು ಕಳೆದಿವೆ. ಇನ್ನೂ 9 ವರ್ಷಗಳು ಬಾಕಿ ಇವೆ. ರೂಲ್ಸ್ ಪ್ರಕಾರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹೊಸೂರಿಗೆ 71 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡುವ ಹಾಗಿಲ್ಲ. ಆದರೆ ಸ್ಪೆಷಲ್ ಅಥಾರಿಟಿಯಿಂದ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಿ ಏರ್ಪೋರ್ಟ್ ನಿರ್ಮಾಣ ಮಾಡಬಹುದು ಅಂತ ತಮಿಳುನಾಡು ಸರ್ಕಾರ ಹೇಳುತ್ತಿದೆ. ಆದರೆ ಇಲ್ಲಿ 9 ವರ್ಷಗಳ ಅವಧಿ ಮುಗಿಯುವವರೆಗೂ ಕಾಯಬೇಕು. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಜಾಗ ಗುರುತಿಸಿಕೊಂಡು ಎಲ್ಲ ಪೂರ್ವ ತಯಾರಿ ನಡೆಸಲು ಯೋಜನೆ ರೂಪಿಸಿಕೊಳ್ಳುತ್ತಿದೆ. ಇನ್ನು 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಸೆಪ್ಟೆಂಬರ್ 2024ರಲ್ಲಿ 6 ಜಾಗಗಳನ್ನು ನಿಗದಿ ಮಾಡಿತ್ತು. ಬೆಂಗಳೂರಿನಿಂದ ಸುಮಾರು 50-60 ಕಿಲೋಮೀಟರ್ ಒಳಗಡೆ ಬೆಂಗಳೂರು ಸುತ್ತಮುತ್ತ 6 ಜಾಗಗಳನ್ನು ಗುರುತು ಮಾಡಲಾಗಿತ್ತು. ಅವು ಯಾವುವೆಂದು ನೋಡೋದಾದರೆ, ಮೊದಲನೇ ಜಾಗ ಮಾಗಡಿ ತಾಲೂಕು, ಲ್ಯಾಂಡ್ ಅಕ್ವಿಸಿಷನ್ 5,000 ಎಕರೆ, ನೆಲಮಂಗಲ ಮಂಗಳೂರು ರೋಡ್ನಲ್ಲಿ ಗುರುತು ಮಾಡಲಾಗಿತ್ತು. ನೆಲಮಂಗಲ ಸಿಟಿಗೆ 17 ಕಿಲೋಮೀಟರ್. ಈ ಜಾಗದ ಸುತ್ತಮುತ್ತ 8 ಹಳ್ಳಿಗಳು ಬರುತ್ತದೆ. ಎರಡನೇ ಜಾಗ ಮಾಗಡಿ ತಾಲೂಕು, ಲ್ಯಾಂಡ್ ಅಕ್ವಿಸಿಷನ್ 5,000 ಎಕರೆ, ನೆಲಮಂಗಲ ಸಿಟಿಗೆ 30 ಕಿಲೋಮೀಟರ್. ಈ ಜಾಗದ ಸುತ್ತಮುತ್ತ 10 ಹಳ್ಳಿಗಳು ಬರುತ್ತದೆ. ಮೂರನೇ ಜಾಗ ನೆಲಮಂಗಲ, ಲ್ಯಾಂಡ್ ಅಕ್ವಿಸಿಷನ್ 6,000 ಎಕರೆ, ನೆಲಮಂಗಲ ಮಂಗಳೂರು ರೋಡ್, ನೆಲಮಂಗಲ ಸಿಟಿಗೆ 5 ಕಿಲೋಮೀಟರ್ ಹತ್ತಿರ. ಜಾಗದ ಸುತ್ತಮುತ್ತ 13 ಹಳ್ಳಿಗಳು ಬರುತ್ತದೆ. ನಾಲ್ಕನೇ ಜಾಗ ದೊಡ್ಡಬಳ್ಳಾಪುರ, ಲ್ಯಾಂಡ್ ಅಕ್ವಿಸಿಷನ್ 4,000 ಎಕರೆ, ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಹತ್ತಿರ ಬರುತ್ತದೆ. ದೊಡ್ಡಬಳ್ಳಾಪುರ ಸಿಟಿಗೆ 5 ಕಿಲೋಮೀಟರ್ ಹತ್ತಿರ. ಈ ಜಾಗದ ಸುತ್ತಮುತ್ತ 4 ಹಳ್ಳಿಗಳು ಬರುತ್ತದೆ. ಐದನೇ ಜಾಗ ದಾಬಸ್ಪೇಟೆ, ಲ್ಯಾಂಡ್ ಅಕ್ವಿಸಿಷನ್ 5,500 ಎಕರೆ, ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಹತ್ತಿರ ಬರುತ್ತೆ. ದಾಬಸ್ಪೇಟೆ ಸಿಟಿಗೆ 11 ಕಿಲೋಮೀಟರ್ ದೂರ. ಈ ಜಾಗದ ಸುತ್ತಮುತ್ತ 15 ಹಳ್ಳಿಗಳು ಬರುತ್ತದೆ. ಆರನೇ ಜಾಗ ಹಾರೋಹಳ್ಳಿ, ಲ್ಯಾಂಡ್ ಅಕ್ವಿಸಿಷನ್ 5,000 ಎಕರೆ, ಬೆಂಗಳೂರು ಕನಕಪುರ ರೋಡ್ ಹತ್ತಿರ ಮೈಸೂರು ರಸ್ತೆಗೆ 17 ಕಿಲೋಮೀಟರ್ ದೂರ ಮತ್ತು ಗುರುತು ಮಾಡಿರೋ ಜಾಗದಿಂದ ನೈಸ್ ರಸ್ತೆಗೆ 35 ಕಿಲೋಮೀಟರ್ ದೂರ. ಈ ಜಾಗದ ಸುತ್ತಮುತ್ತ 12 ಹಳ್ಳಿಗಳು ಬರುತ್ತದೆ. ಈ 6 ಜಾಗಗಳನ್ನು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಗುರುತು ಮಾಡಿದರು. ಈಗ ಫೈನಲ್ ಆಗಿ ನೆಲಮಂಗಲ ಕುಣಿಗಲ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 2ನೇ ಏರ್ಪೋರ್ಟ್ ಜಾಗವನ್ನು ಫೈನಲ್ ಮಾಡಲಾಗಿದೆ. ನೆಲಮಂಗಲ ಟೌನಿಂದ ಕುಣಿಗಲ್ಗೆ ಕನೆಕ್ಟ್ ಮಾಡೋ ಹೆದ್ದಾರಿಯಲ್ಲಿ ಜಾಗ ಫೈನಲೈಸ್ ಮಾಡಲಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಮತ್ತು ಹೊಸ ಏರ್ಪೋರ್ಟ್ಗೂ ಹೆದ್ದಾರಿಗಳ ಮೂಲಕ ಲಿಂಕ್ ಮಾಡಬಹುದು. ನೆಲಮಂಗಲದಲ್ಲಿ ಪ್ರಸ್ತುತ ಮಾದವಾರವರೆಗೂ ಮೆಟ್ರೋ ಕನೆಕ್ಟಿವಿಟಿ ಇದೆ. ನೆಲಮಂಗಲದಿಂದ ಹಲವಾರು ಕಡೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಿಗೆ ಕನೆಕ್ಟಿವಿಟಿ ಇದೆ. ಇಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡುತ್ತಿರುವುದು ಹೆಚ್ಚಿನ ಅನುಕೂಲವಾಗಲಿದೆ. 2ನೇ ಏರ್ಪೋರ್ಟ್ ಮಾಡೋ ಜಾಗದಿಂದ ಮಂಗಳೂರು ಬಂದರಿಗೆ ಕನೆಕ್ಟಿವಿಟಿ ಇರೋದರಿಂದ 2ನೇ ಏರ್ಪೋರ್ಟ್ನಿಂದ ಮಂಗಳೂರಿಗೆ ಸುಲಭವಾಗಿ ಸರಕು ಸಾಗಾಟ ಮಾಡಬಹುದು. ನೆಲಮಂಗಲದಲ್ಲೇ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಮೂಲ ಕಾರಣ ನೆಲಮಂಗಲದಲ್ಲಿ ಸರ್ಕಾರಿ ಸ್ವಾಮ್ಯದ ಭೂಮಿ ಹೇರಳವಾಗಿದೆ. ಲ್ಯಾಂಡ್ ಅಕ್ವಿಸಿಷನ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಫೈನಲ್ ಆಗಿ ಯಾವುದೇ ಅಡಚಣೆ ಇಲ್ಲದೆ ಸಮತಟ್ಟಾದ ಭೂಮಿ ದೊರೆತಿದ್ದು ಈ ಜಾಗಕ್ಕೆ ಹಲವಾರು ಮಾರ್ಗಗಳ ಮೂಲಕ ಕನೆಕ್ಟಿವಿಟಿಗಳು ಸಿಗುತ್ತದೆ. ಆದರೆ ಅದರ ಜೊತೆ ಇನ್ನೂ ಹೊಸ ಕನೆಕ್ಟಿವಿಟಿಗಳು ಕೂಡ ಆ್ಯಡ್ ಆಗುತ್ತದೆ. ಪ್ರಸ್ತುತ ಮೆಟ್ರೋ ಮುಖಾಂತರ ನೆಲಮಂಗಲ ತಲುಪಬಹುದು. ಸಿಟಿಗೆ ತುಂಬ ಹತ್ತಿರದಲ್ಲಿದೆ. ನೈಸ್ ರಸ್ತೆ ಮೂಲಕ ತಲುಪಬಹುದು. ರಾಷ್ಟ್ರೀಯ ಹೆದ್ದಾರಿ 48ರ ಮೂಲಕ ಮತ್ತು ರಾಷ್ಟ್ರೀಯ ಹೆದ್ದಾರಿ 75ರ ಮೂಲಕ ತಲುಪಬಹುದು. ಮುಂದಿನ ದಿನಗಳಲ್ಲಿ ಬೆಂಗಳೂರು ಫೆರಿಫೆರಲ್ ರಸ್ತೆ, ಬೆಂಗಳೂರು STRR ರಸ್ತೆ ಮೂಲಕ ಕೂಡ 2ನೇ ಏರ್ಪೋರ್ಟ್ಗೆ ತಲುಪಬಹುದು. ಇಲ್ಲಿ ಹಲವಾರು ಪರ್ಯಾಯ ಮಾರ್ಗಗಳು ಇರುವುದರಿಂದ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೂ ಹೆಚ್ಚು ಕಡಿವಾಣ ಬೀಳಲಿದೆ. ನೆಲಮಂಗಲದಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣ ಆಗೋದ್ರಿಂದ ಕೈಗಾರಿಕೆಗಳು, ಬಿಸ್ನೆಸ್ ಕಾರಿಡಾರ್ಗಳಿರಬಹುದು. ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗಬಹುದು. ಉದ್ಯೋಗ ಸೃಷ್ಟಿ, ಹಲವಾರು ಮಾರ್ಗಗಳಿಂದ ರಾಜ್ಯದ ಆರ್ಥಿಕತೆಗೆ ಸಪೋರ್ಟ್ ಸಿಗುತ್ತದೆ. ಮುಖ್ಯವಾಗಿ ನೆಲಮಂಗಲದ ಬಳಿ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ 10 ವರ್ಷಗಳ ಸಮಯ ಬೇಕಾಗಬಹುದು. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಂದ ಅನುಮೋದನೆ ಕೂಡ ಪಡೆಯಬೇಕಾಗುತ್ತದೆ. ಭವಿಷ್ಯದ ದೃಷ್ಟಿಯಿಂದ ಈ ಏರ್ಪೋರ್ಟ್ ನಿರ್ಮಾಣ ಅತ್ಯಂತ ಅಗತ್ಯವಾಗಿದ್ದು ಈಗಾಗಲೇ ಮುಂಬೈ ಮತ್ತು ಗೋವಾ ರಾಜ್ಯಗಳಲ್ಲಿ 2 ಏರ್ಪೋರ್ಟ್ಗಳಿವೆ. ಟೆಕ್ನಿಕಲ್ ವೈಸ್, ಡೆವಲಪ್ಮೆಂಟ್ ವೈಸ್ ನೆಲಮಂಗಲ ಜಾಗ ಅತ್ಯಂತ ಸೂಕ್ತವೆಂದು ರಾಜ್ಯ ಸರ್ಕಾರ ಭಾವಿಸಿದೆ. ಮುಂದಿನ 10 ವರ್ಷಗಳಲ್ಲಿ 2ನೇ ಏರ್ಪೋರ್ಟ್ ಸಂಪೂರ್ಣ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗಿ 2033ರ ವೇಳೆಗೆ ನೆಲಮಂಗಲದಲ್ಲಿ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾರ್ವಜನಿಕ ಬಳಕೆಗೆ ಸಿಗಲಿದೆ. ಈ ಯೋಜನೆಗೆ ಎಷ್ಟು ಕೋಟಿ ಹಣ ಬೇಕಾಗುತ್ತದೆ, ಇನ್ನೂ ಹಲವಾರು ವಿಚಾರಗಳು ಮುಂದಿನ ದಿನಗಳಲ್ಲಿ ಲಭ್ಯವಾಗಲಿದೆ. 2ನೇ ಏರ್ಪೋರ್ಟ್ ನಿರ್ಮಾಣವಾದರೆ ಕರ್ನಾಟಕದ GDPಗೆ
ಮತ್ತಷ್ಟು ಬಲ ಸಿಗಲಿದೆ. ಮುಂದುವರೆದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿ ಬರುವ ಸಾಧ್ಯತೆ ತುಂಬ ಇದೆ. ಇವಿಷ್ಟು ಬೆಂಗಳೂರು 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗೆಗಿನ ವಿವರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ.